ನಮಸ್ತೆ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವರ್ಷ ಲಕ್ಷ್ಮಿನ ಯಾರ್ಯಾರು ಕುಂಡ್ರಿಸಿದ್ದೀರ ಅವರಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ನಾನು ಶುಕ್ರವಾರ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು 3 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಬೇಗ 6 ಗಂಟೆಯಿಂದ 6:30 ಅಷ್ಟೊತ್ತಿಗೆಲ್ಲ ರೆಡಿ ಆಗಿತ್ತು. ಅಮ್ಮನ ಈ ಥರ ಅಲಂಕಾರ ಮಾಡಿದ್ದೆ. ನನಗೆ ಬುಧವಾರದಿಂದಲೇ ಹುಷಾರಿರಲಿಲ್ಲ, ಏನು ಮಾಡೋದು ಬೇಡ ಅಂತ ಸುಮ್ಮನಿದ್ದೆ. ಅಮ್ಮ ಅದೇನು ತೋಚ್ತಾ ನನಗೆ ಗೊತ್ತಿಲ್ಲ, ಮಾಡಲೇಬೇಕು ಅಂತೇಳಿ ಎದ್ದು ಬೆತ್ತಿ ಮುಂಚೆನೇ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಈ ಥರ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಿತ್ತಮ್ಮ. ಈ ವರ್ಷ ಯಾರ್ಯಾರು ಕುಂಡ್ರಿಸಿದ್ದೀರ ಅವ್ರಿಗೆಲ್ಲ ಒಳ್ಳೇದಾಗಲಿ. ನಾನೇನು ಅಡುಗೆ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಅಮ್ಮಂಗೆ ಎಡೆಗೆ ಏನೇನು ಬೇಕೋ ಅಷ್ಟೇ ಮಾಡಿಬಿಟ್ಟು ಆಮೇಲೆ ನಮ್ಮ ಏರಿಯಾದಲ್ಲಿ ಒಂದು ದೇವಸ್ಥಾನ ಇತ್ತು. ಇದೇ ರೋಡಲ್ಲಿ ಓಡಾಡ್ತಿದ್ರು. ನಾನು ಈ ದೇವಸ್ಥಾನಕ್ಕೆ ಹೋಗಿಲ್ಲ. ಫಸ್ಟ್ ಟೈಮ್ ಹೋಗಿದ್ದು ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಪ್ರಸಾದ ತೊಗೊಂಡು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ಅಲ್ಲಿಗೂ ಹೋಗಿ ಬಂದ್ವು. ಚೆನ್ನಾಗಿ ಅನಿಸ್ತು. ಇವತ್ತಿನ ದಿನ ಚೆನ್ನಾಗಿ ಅನ್ನಿಸ್ತು. ಯಾರ್ಯಾರ ಮನೇಲಿ ಲಕ್ಷ್ಮೀನ ಕುಂಡ್ರಿಸಿದ್ದೀರೋ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು. पूजिते शङ्खचक्र गदा हस्ते